ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೀನರಾಶಿ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ಈಗ ಒಂದು ಅರ್ಥ ಸಿಗುವಂತಹ ಸಮಯ ನಿಧಾನವಾಗಿ ನಿಮ್ಮ ಕಡೆಗೆ ಬರ್ತಾ ಇದೆ. ನೀವು ಯಾರಿಗೂ ಹೇಳಿಕೊಳ್ಳದೆ ಅನುಭವಿಸಿದ ನೋವು, ಕಣ್ಣೀರಿನ ಕಥೆಗಳು, ನಂಬಿದವರಿಂದ ಬಂದ ನಿರಾಸೆ, ಹಣಕಾಸಿನ ಒತ್ತಡ, ನಿಮ್ಮ ಪರಿಶ್ರಮಕ್ಕೆ ತಡವಾಗಿ ಸಿಕ್ಕ ಗೌರವ ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ. ನಿಮ್ಮನ್ನು ಮುರಿಯಲು ಇವೆಲ್ಲವೂ ಕೂಡ ಮೀನರಾಶಿಯವರೇ, ನಿಮ್ಮ ಕಷ್ಟಗಳು ನಿಮ್ಮನ್ನು ಮುರಿಯೋದಕ್ಕೆ ಬಂದಿಲ್ಲ. ಅವು ನಿಮ್ಮೊಳಗಿನ ಸಹನೆ, ಅನುಭವ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸೋದಕ್ಕೆ ಕಾರಣ ಆಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ 5 ಪ್ರಮುಖ ಚಿಹ್ನೆಗಳು ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಮೊದಲ ಚಿಹ್ನೆ, ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಸಿದುಕೊಂಡಿದ್ದ ಕೆಲವು ವ್ಯಕ್ತಿಗಳು ನಿಧಾನವಾಗಿ ನಿಮ್ಮಿಂದ ದೂರ ಹೋಗ್ತಾರೆ. ಹಿಂದೆ ಯಾರಾದರೂ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದರೆ ಅಥವಾ ನೋಯಿಸಿದರೆ ನಿಮಗೆ ನೋವಾಗ್ತಿತ್ತು, ಆದರೆ ಈಗ ಅದು ಆಗೋದಿಲ್ಲ, ನೆಮ್ಮದಿ ಅಂತ ಅನಿಸುತ್ತೆ. ಈ ದೂರ ನಿಮಗೆ ಮೊದಲಿಗೆ ನೋವು ಅಂತ ಅನಿಸಿದ್ರು ಕೂಡ ಅದು ಜೀವನಕ್ಕೆ ನಿಮಗೆ ಶಾಂತಿಯನ್ನು ತಂದು ಕೊಡುತ್ತೆ. ಇನ್ನು ಎರಡನೇದು, ಒಂಟಿಯಾಗಿದ್ದರೂ ಕೂಡ ನಿಮಗೆ ಭಯವಾಗದೆ ಹೊಸ ದೃಢತೆ ಅನ್ನೋದು ನಿಮಗೆ ಬರುತ್ತೆ. ಆದರೆ ಈಗ ನೀವು ಹಿಂದಿನ ನೋವನ್ನು ನಿಧಾನವಾಗಿ ಬಿಡೋದಕ್ಕೆ ಆರಂಭ ಮಾಡ್ತೀರಾ. ಯಾಕೆ ಹೀಗಾಯಿತು ಅನ್ನೋದಕ್ಕಿಂತ ಮುಂದೆ ಏನು ಮಾಡಬೇಕು ಅನ್ನೋದು ಮುಂದೆ ಪ್ರಶ್ನೆಯಾಗಿ ಉಳಿಯುತ್ತೆ. ನೀವು ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯೆ ನೀಡಬೇಕಂತೇನಿಲ್ಲ. ನಿಮ್ಮ ಮನಸ್ಸಿನ ಶಕ್ತಿಯನ್ನು ಎಲ್ಲಿಗೆ ಬಳಸಬೇಕು ಎಂಬುದು ನಿಮಗೆ ತಿಳಿಯುತ್ತೆ. ನಿಮ್ಮ ಮೌನವು ನಿಮ್ಮ ಶಕ್ತಿಯಾಗಿರುತ್ತೆ. ನಿಮ್ಮ ಹಣವನ್ನು ನಿರ್ವಹಿಸುವ ಬಗ್ಗೆ ಹೆಚ್ಚು ಜಾಗೃತ ಆಗ್ತೀರಿ, ಆದರೆ ಎಷ್ಟು ಖರ್ಚು, ಎಷ್ಟು ಉಳಿಸಬೇಕು ಎಂಬುದನ್ನು ಗಮನಿಸೋದಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ನಿಮ್ಮ ಸ್ವಂತ ಮೌಲ್ಯ ನಿಮಗೆ ಅರ್ಥವಾಗುವುದು ಇತರರು ನಿಮಗೆ ಗೌರವಿಸಿದಾಗ ಮಾತ್ರ. ನೀವು ಬೆಲೆ ಬಾಳುವ ವ್ಯಕ್ತಿ ಎಂಬ ಭಾವನೆ ಇನ್ನೂ ಉಳಿಯೋದಿಲ್ಲ. ನಿಮ್ಮಲ್ಲಿರುವ ದ್ವೇಷ ಎಲ್ಲವನ್ನು ಕೂಡ ನೀವು ಬಿಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಕೆಲಸ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಬಹುಕಾಲದಿಂದ ಬಾಕಿ ಇರುವ ಹಣ ಕೈ ಸೇರುವ ಸಾಧ್ಯತೆ ಇದೆ. ಹಿಂದೆ ನೀವು ಕಳೆದುಕೊಂಡಿದ್ದ ಅವಕಾಶಕ್ಕಿಂತ ಉತ್ತಮವಾದ ಮತ್ತೊಂದು ಅವಕಾಶ ನಿಮಗೆ ಸಿಗಬಹುದು. ಭಾವನಾತ್ಮಕ ಸ್ವಭಾವವನ್ನು ಯಾರೂ ಕೂಡ ದುರುಪಯೋಗ ಪಡಿಸಿಕೊಳ್ಳದಂತೆ ಎಚ್ಚರವಾಗಿರಿ. ಕುಟುಂಬದಲ್ಲಿ ಕೂಡ ನಿಮ್ಮ ಸ್ಥಾನ ಬಲವಾಗಬೇಕು. ನಿಮ್ಮ ಮಾತಿಗೆ ಗೌರವ ಸಿಗಬಹುದು. ಹಳೆಯ ಮನಸ್ತಾಪಗಳು ಕಡಿಮೆ ಆಗ್ಬೋದು. ಮನೆಯ ವಾತಾವರಣದಲ್ಲಿ ಶಾಂತಿ ಹೆಚ್ಚಾದಂತೆ ನಿಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಅನ್ನೋದು ಸಿಗುತ್ತೆ. ನೀವು ಹಿಂದೆ ಭಯದಿಂದ ಬಿಟ್ಟಿದ್ದ ಒಂದು ಕೆಲಸ ಅಥವಾ ಯೋಜನೆಯನ್ನು ಮತ್ತೆ ಆರಂಭಿಸುವ ಯೋಚನೆ ಬರ್ಬೋದು. ಈ ಬಾರಿ ನಿಮ್ಮ ಭಾವನೆಯಿಂದ ಮಾತ್ರ ನಿರ್ಧಾರ ತೆಗೆದುಕೊಳ್ಳದೆ ಸರಿಯಾದ ಯೋಜನೆಯೊಂದಿಗೆ ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಹಣದ ಬಾಗಿಲು ತೆರೆದುಕೊಳ್ಬೇಕಾದ್ರೆ ಹಣವನ್ನು ಉಳಿಸುವ ಅಭ್ಯಾಸ ಕೂಡ ಬೆಳೆಸಬೇಕಾಗುತ್ತೆ. ನಿಮ್ಮ ಮನಸ್ಸಲ್ಲಿ ಮೂಡುವ ಹೊಸ ಗುರಿಯನ್ನು ಸಣ್ಣದಾಗಿ ನೋಡಬೇಡಿ. ಇಂದು ನೀವು ಇಡುವ ಸಣ್ಣ ಹೆಜ್ಜೆಯೇ ನಾಳೆ ನಿಮಗೆ ದೊಡ್ಡ ಫಲಿತಾಂಶವನ್ನು ಕೊಡಬಹುದು. ಮೀನರಾಶಿಯವರೇ, ನಿಮ್ಮ ಹಣದ ಹರಿವು ಹೆಚ್ಚಾಗುವ ಸಮಯ. ಜೀವನದ ದೊಡ್ಡ ತಿರುವು ಇದಾಗಿರುತ್ತೆ. ಮೀನರಾಶಿಯವರೇ, ನಿಮ್ಮ ಜೀವನದಲ್ಲಿ ಬದಲಾವಣೆ ಆರಂಭವಾದಾಗ ಅದು ಮೊದಲಿಗೆ ಸಣ್ಣ ಘಟನೆಗಳ ರೂಪದಲ್ಲಿ ಕಾಣಿಸಿಕೊಳ್ಬಹುದು. ಒಂದು ಹೊಸ ಫೋನ್ ಕಾಲ್, ಒಂದು ಹೊಸ ಪರಿಚಯ, ಒಂದು ಹಳೆಯ ಹಣದ ವಾಪಸ್, ಹೊಸ ಕೆಲಸದ ಅವಕಾಶ, ಹೆಚ್ಚುವರಿ ಆದಾಯದ ಒಂದು ಮಾರ್ಗ ಅಥವಾ ಬಹುಕಾಲದಿಂದ ಕಾಯುತ್ತಿದ್ದ ಉತ್ತರ. ಇವುಗಳಲ್ಲಿ ಯಾವುದಾದ್ರೂ ಕೂಡ ನಿಮ್ಮ ಮುಂದಿನ ದೊಡ್ಡ ಬದಲಾವಣೆಯ ಆರಂಭ ಆಗ್ಬೋದು. ಆದ್ದರಿಂದ ನಿಮ್ಮ ಮುಂದೆ ಬರುವ ಸಣ್ಣ ಅವಕಾಶಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆದರೆ ಯಾವುದೇ ಹಣಕಾಸಿನ ಅವಕಾಶ ಬಂದಾಗ ಭಾವನೆಗಿಂತ ಬುದ್ಧಿವಂತಿಕೆಗೆ ಆದ್ಯತೆಯನ್ನು ನೀಡಿ. ನೀವು ಸಾಮರ್ಥ್ಯಕ್ಕೆ ತಕ್ಕ ಹೆಚ್ಚುವರಿ ಆದಾಯದ ಮಾರ್ಗ ಹುಡುಕ್ತಾ ಇರ್ತೀರಿ. ಇದೇ ನಿಜವಾದ ಸಂಪತ್ತಿನ ನಿರ್ಮಾಣದ ಆರಂಭ. ಬಹುಕಾಲದಿಂದ ಬಾಕಿ ಉಳಿದಿದ್ದ ಹಣ ಅಥವಾ ಕೆಲಸದ ವಿಚಾರದಲ್ಲಿ ಚಲನೆ ಕಾಣಿಸಿಕೊಳ್ಬೋದು. ಕುಟುಂಬದ ಆಸ್ತಿ ಅಥವಾ ಹಣಕಾಸಿನ ಈ ವಿಷಯದಲ್ಲಿ ಇದ್ದ ಗೊಂದಲಕ್ಕೆ ಸ್ಪಷ್ಟತೆ ಅನ್ನೋದು ಸಿಗಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ಬರಬಹುದು. ಹೊಸ ಸಂಪರ್ಕಗಳು ಸಿಗಬಹುದು. ನಿಮ್ಮ ಪ್ರತಿಭೆಯನ್ನು ಸರಿಯಾಗಿ ಪ್ರದರ್ಶನ ಮಾಡಿದರೆ ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಮೌಲ್ಯ ಸಿಗಬಹುದು. ಆದರೆ ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಅವಕಾಶವನ್ನು ಕೂಡ ಸರಿಯಾಗಿ ಪರಿಶೀಲನೆ ಮಾಡಿ. ಮೀನರಾಶಿಯವರೇ, ನಿಮ್ಮ ಭಾವನೆಗಳು ನಿಮ್ಮ ದೊಡ್ಡ ಶಕ್ತಿ ಕೂಡ ಹೌದು. ಕೆಲವೊಮ್ಮೆ ನಿಮ್ಮ ದುರ್ಬಲತೆ ಕೂಡ ಆಗಬಹುದು. ಯಾರಾದರೂ ನಿಮ್ಮ ಮೇಲೆ ಪ್ರೀತಿ ತೋರಿಸಿದರೆ ಅದನ್ನು ಕ್ಷಣ ಸಂಪೂರ್ಣವಾಗಿ ನಂಬುವ ಸಾಧ್ಯತೆ ಇರಬಹುದು. ನಿಮ್ಮ ಮಾತಿಗೆ ಗೌರವ ಸಿಗ್ಬೋದು. ಹಳೆಯ ಮನಸ್ತಾಪಗಳು ಕಡಿಮೆ ಆಗ್ಬೋದು. ನಿಮ್ಮ ಮೇಲೆ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗ್ಬೋದು.
ನೀವು ಇಷ್ಟು ದಿನ ಮೌನವಾಗಿ ಮಾಡಿದ ತ್ಯಾಗವನ್ನು ಮನೆಯವರು ಅರ್ಥ ಮಾಡಿಕೊಳ್ಬೋದು. ಮನೆಯಲ್ಲಿ ಶಾಂತಿ ಹೆಚ್ಚಾದಂತೆ ನಿಮ್ಮ ಕೆಲಸದ ಮೇಲಿನ ಗಮನ ಕೂಡ ಹೆಚ್ಚಾಗುತ್ತೆ. ಮೀನರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪಾಠವನ್ನು ಕಲಿಬೇಕು. ಎಲ್ಲರನ್ನೂ ಕೂಡ ಸಂತೋಷಪಡಿಸೋದಕ್ಕೆ ಪ್ರಯತ್ನ ಮಾಡೋದನ್ನು ನಿಲ್ಲಿಸಿ ನಿಮ್ಮ ಜೀವನದ ಗುರಿಯನ್ನು ಕೂಡ ಸರಿಯಾದ ಕಡೆ ಬಳಸಿ. ನಿಮ್ಮನ್ನು ಬೆಳೆಸುವ ಜನರೊಂದಿಗೆ ಇರಿ. ನಿಮ್ಮನ್ನು ನಿರಂತರವಾಗಿ ಕುಗ್ಗಿಸುವರಿಂದ ದೂರ ಇರಿ. ಶಕ್ತಿಯನ್ನು ಎಲ್ಲಿಗೆ ಬಳಸಬೇಕು ಎಂಬುದು ನಿಮಗೆ ತಿಳಿಯುತ್ತೆ. ನಿಮ್ಮ ಮೌನವು ನಿಮ್ಮ ಶಕ್ತಿಯಾಗಿರುತ್ತೆ. ನಿಮ್ಮ ಹಣವನ್ನು ನಿರ್ವಹಿಸುವ ಬಗ್ಗೆ ಹೆಚ್ಚು ಜಾಗೃತ ಆಗ್ತೀರಿ. ಆದರೆ ಎಷ್ಟು ಖರ್ಚು, ಎಷ್ಟು ಉಳಿಸಬೇಕು ಎಂಬುದನ್ನು ಗಮನಿಸೋದಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ನಿಮ್ಮ ಸ್ವಂತ ಮೌಲ್ಯ ನಿಮಗೆ ಅರ್ಥವಾಗುವುದು ಇತರರು ನಿಮಗೆ ಗೌರವಿಸಿದಾಗ ಮಾತ್ರ. ನೀವು ಬೆಲೆ ಬಾಳುವ ವ್ಯಕ್ತಿ ಎಂಬ ಭಾವನೆ ಇನ್ನೂ ಉಳಿಯೋದಿಲ್ಲ. ನಿಮ್ಮಲ್ಲಿರುವ ದ್ವೇಷ ಎಲ್ಲವನ್ನು ಕೂಡ ನೀವು ಬಿಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಕೆಲಸ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಬಹುಕಾಲದಿಂದ ಬಾಕಿ ಇರುವ ಹಣ ಕೈ ಸೇರುವ ಸಾಧ್ಯತೆ ಇದೆ. ಹಿಂದೆ ನೀವು ಕಳೆದುಕೊಂಡಿದ್ದ ಅವಕಾಶಕ್ಕಿಂತ ಉತ್ತಮವಾದ ಮತ್ತೊಂದು ಅವಕಾಶ ನಿಮಗೆ ಸಿಗಬಹುದು. ಭಾವನಾತ್ಮಕ ಸ್ವಭಾವವನ್ನು ಯಾರೂ ಕೂಡ ದುರುಪಯೋಗ ಪಡಿಸಿಕೊಳ್ಳದಂತೆ ಎಚ್ಚರವಾಗಿರಿ. ಕುಟುಂಬದಲ್ಲಿ ಕೂಡ ನಿಮ್ಮ ಸ್ಥಾನ ಬಲವಾಗಬೇಕು. ನಿಮ್ಮ ಮಾತಿಗೆ ಗೌರವ ಸಿಗಬಹುದು. ಹಳೆಯ ಮನಸ್ತಾಪಗಳು ಕಡಿಮೆಯಾಗಬಹುದು. ಮನೆಯ ವಾತಾವರಣದಲ್ಲಿ ಶಾಂತಿ ಹೆಚ್ಚಾದಂತೆ ನಿಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಅನ್ನೋದು ಸಿಗುತ್ತೆ. ನೀವು ಹಿಂದೆ ಭಯದಿಂದ ಬಿಟ್ಟಿದ್ದ ಒಂದು ಕೆಲಸ ಅಥವಾ ಯೋಜನೆಯನ್ನು ಮತ್ತೆ ಆರಂಭಿಸುವ ಯೋಚನೆ ಬರಬಹುದು. ಈ ಬಾರಿ ನಿಮ್ಮ ಭಾವನೆಯಿಂದ ಮಾತ್ರ ನಿರ್ಧಾರ ತೆಗೆದುಕೊಳ್ಳದೆ ಸರಿಯಾದ ಯೋಜನೆಯೊಂದಿಗೆ ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಹಣದ ಬಾಗಿಲು ತೆರೆದುಕೊಳ್ಬೇಕಾದ್ರೆ ಹಣವನ್ನು ಉಳಿಸುವ ಅಭ್ಯಾಸ ಕೂಡ ಬೆಳೆಸಬೇಕಾಗುತ್ತೆ. ನಿಮ್ಮ ಮನಸ್ಸಲ್ಲಿ ಮೂಡುವ ಹೊಸ ಗುರಿಯನ್ನು ಸಣ್ಣದಾಗಿ ನೋಡಬೇಡಿ. ಇಂದು ನೀವು ಇಡುವ ಸಣ್ಣ ಹೆಜ್ಜೆಯೇ ನಾಳೆ ನಿಮಗೆ ದೊಡ್ಡ ಫಲಿತಾಂಶವನ್ನು ಕೊಡಬಹುದು. ಮೀನರಾಶಿಯವರೇ, ನಿಮ್ಮ ಹಣದ ಹರಿವು ಹೆಚ್ಚಾಗುವ ಸಮಯ. ಜೀವನದ ದೊಡ್ಡ ತಿರುವು ಇದಾಗಿರುತ್ತೆ. ಮೀನರಾಶಿಯವರೇ, ನಿಮ್ಮ ಜೀವನದಲ್ಲಿ ಬದಲಾವಣೆ ಆರಂಭವಾದಾಗ ಅದು ಮೊದಲಿಗೆ ಸಣ್ಣ ಘಟನೆಗಳ ರೂಪದಲ್ಲಿ ಕಾಣಿಸಿಕೊಳ್ಬಹುದು. ಒಂದು ಹೊಸ ಫೋನ್ ಕಾಲ್, ಒಂದು ಹೊಸ ಪರಿಚಯ, ಒಂದು ಹಳೆಯ ಹಣದ ವಾಪಸ್, ಹೊಸ ಕೆಲಸದ ಅವಕಾಶ, ಹೆಚ್ಚುವರಿ ಆದಾಯದ ಒಂದು ಮಾರ್ಗ ಅಥವಾ ಬಹುಕಾಲದಿಂದ ಕಾಯುತ್ತಿದ್ದ ಉತ್ತರ. ಇವುಗಳಲ್ಲಿ ಯಾವುದಾದ್ರೂ ಕೂಡ ನಿಮ್ಮ ಮುಂದಿನ ದೊಡ್ಡ ಬದಲಾವಣೆಯ ಆರಂಭ ಆಗ್ಬೋದು. ಆದ್ದರಿಂದ ನಿಮ್ಮ ಮುಂದೆ ಬರುವ ಸಣ್ಣ ಅವಕಾಶಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆದರೆ ಯಾವುದೇ ಹಣಕಾಸಿನ ಅವಕಾಶ ಬಂದಾಗ ಭಾವನೆಗಿಂತ ಬುದ್ಧಿವಂತಿಕೆಗೆ ಆದ್ಯತೆಯನ್ನು ನೀಡಿ. ನೀವು ಸಾಮರ್ಥ್ಯಕ್ಕೆ ತಕ್ಕ ಹೆಚ್ಚುವರಿ ಆದಾಯದ ಮಾರ್ಗ ಹುಡುಕ್ತಾ ಇರ್ತೀರಿ. ಇದೇ ನಿಜವಾದ ಸಂಪತ್ತಿನ ನಿರ್ಮಾಣದ ಆರಂಭ. ಬಹುಕಾಲದಿಂದ ಬಾಕಿ ಉಳಿದಿದ್ದ ಹಣ ಅಥವಾ ಕೆಲಸದ ವಿಚಾರದಲ್ಲಿ ಚಲನೆ ಕಾಣಿಸಿಕೊಳ್ಬೋದು. ಕುಟುಂಬದ ಆಸ್ತಿ ಅಥವಾ ಹಣಕಾಸಿನ ಈ ವಿಷಯದಲ್ಲಿ ಇದ್ದ ಗೊಂದಲಕ್ಕೆ ಸ್ಪಷ್ಟತೆ ಅನ್ನೋದು ಸಿಗಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ಬರಬಹುದು. ಹೊಸ ಸಂಪರ್ಕಗಳು ಸಿಗಬಹುದು. ನಿಮ್ಮ ಪ್ರತಿಭೆಯನ್ನು ಸರಿಯಾಗಿ ಪ್ರದರ್ಶನ ಮಾಡಿದರೆ ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಮೌಲ್ಯ ಸಿಗಬಹುದು. ಆದರೆ ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಅವಕಾಶವನ್ನು ಕೂಡ ಸರಿಯಾಗಿ ಪರಿಶೀಲನೆ ಮಾಡಿ. ಮೀನರಾಶಿಯವರೇ, ನಿಮ್ಮ ಭಾವನೆಗಳು ನಿಮ್ಮ ದೊಡ್ಡ ಶಕ್ತಿ ಕೂಡ ಹೌದು. ಕೆಲವೊಮ್ಮೆ ನಿಮ್ಮ ದುರ್ಬಲತೆ ಕೂಡ ಆಗಬಹುದು. ಯಾರಾದರೂ ನಿಮ್ಮ ಮೇಲೆ ಪ್ರೀತಿ ತೋರಿಸಿದರೆ ಅದನ್ನು ಸಂಪೂರ್ಣವಾಗಿ ನಂಬುವ ಸಾಧ್ಯತೆ ಇರಬಹುದು. ನಿಮ್ಮ ಮಾತಿಗೆ ಗೌರವ ಸಿಗ್ಬೋದು. ಹಳೆಯ ಮನಸ್ತಾಪಗಳು ಕಡಿಮೆಯಾಗ್ಬೋದು. ನಿಮ್ಮ ಮೇಲೆ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗ್ಬೋದು. ನೀವು ಇಷ್ಟು ದಿನ ಮೌನವಾಗಿ ಮಾಡಿದ ತ್ಯಾಗವನ್ನು ಮನೆಯವರು ಅರ್ಥ ಮಾಡಿಕೊಳ್ಬೋದು. ಮನೆಯಲ್ಲಿ ಶಾಂತಿ ಹೆಚ್ಚಾದಂತೆ ನಿಮ್ಮ ಕೆಲಸದ ಮೇಲಿನ ಗಮನ ಕೂಡ ಹೆಚ್ಚಾಗುತ್ತೆ. ಮೀನರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪಾಠವನ್ನು ಕಲಿಬೇಕು. ಎಲ್ಲರನ್ನೂ ಕೂಡ ಸಂತೋಷಪಡಿಸೋದಕ್ಕೆ ಪ್ರಯತ್ನ ಮಾಡೋದನ್ನು ನಿಲ್ಲಿಸಿ ನಿಮ್ಮ ಜೀವನದ ಗುರಿಯನ್ನು ಕೂಡ ಸರಿಯಾದ ಕಡೆ ಬಳಸಿ. ನಿಮ್ಮನ್ನು ಬೆಳೆಸುವ ಜನರೊಂದಿಗೆ ಇರಿ. ನಿಮ್ಮನ್ನು ನಿರಂತರವಾಗಿ ಕುಗ್ಗಿಸುವರಿಂದ ದೂರ ಇರಿ.